ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಯಾವ ಥರ ಬ್ಲಾಗ್ ಮಾಡಿದ್ದೀನಿ ಅಂತೇಳಿ ಕ್ಯಾಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಡೈಲಿ ರುಟೀನ್, ಮೈ ಡೈಲಿ ರುಟೀನ್ ಅಂತ. ನನ್ನ ಡೈಲಿ ರುಟೀನ್ ಯೂಶ್ವಲಿ ಎಲ್ಲರದ್ದು ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ. ಫಸ್ಟ್ ನಾನು ಡೈಲಿ ರುಟೀನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಇಂಟ್ರೊಡಕ್ಷನ್ ವಿಡಿಯೋ. ಸೊ ಅದಕ್ಕೆಲ್ಲರೂ ವಿಡಿಯೋ ನೋಡಿ 15 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹೀಗೆ ಎಲ್ಲರೂ ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಡೈಲಿ ರುಟೀನ್ ಅಂತ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಡೈಲಿ ರುಟೀನ್ ಬಂದು ಎಲ್ಲರದ್ದು ಯೂಶ್ವಲಿ ಯಾವ ಥರ ಇರುತ್ತೆ ಡೈಲಿ ರುಟೀನ್, ನನ್ನದು ಅದೇ ಥರನೇ ಇರುತ್ತೆ. ಬಟ್ ಆ್ಯಸ್ ಅ ಮಾಮ್ ಆಗಿ ಅಂದರೆ ಒಂದು ಪಾಪು ಇದೆ ಅಲ್ವಾ, ಸೊ ಹಾಗಾಗಿ ನನ್ನ ಡೈಲಿ ರುಟೀನು ಒಂದೇ ಥರ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ನನ್ನ ಮಗಳು ಎದ್ಲಂದರೆ ಯಾವ ಕೆಲಸ ಮಾಡಲಿಕ್ಕೂ ಬಿಡೋದಿಲ್ಲ, ಅವಳದೇ ಒಂದು ಟಾಸ್ಕ್ ಆಗಿಬಿಡುತ್ತೆ. ಸೊ ಅವಳು ಲೇಟಾಗಿ ಮಲ್ಕೊಂಡ್ಲಂದರೆ ಲೇಟಾಗಿ ಹೇಳ್ತಾಳೆ, ಲೇಟಾಗಿ ಜಲ್ದಿ ಮಲ್ಕೊಂಡ್ಲಂದರೆ ಜಲ್ದಿ ಹೇಳ್ತಾಳೆ. ಸೊ ಇವತ್ತಂತೂ ನಿನ್ನೆ ಲೇಟಾಗಿ ಮಲ್ಕೊಂಡಿದ್ಲು. ಸೊ ಹಂಗಾಗಿ ಇವತ್ತು ಬೆಳಿಗ್ಗೆ ನನಗೆ ಜಲ್ದಿ ಏಳಲಿಕ್ಕೆ ಟೈಮ್ ಸಿಕ್ತು. ಸೊ ಹಂಗಾಗಿ ಇವತ್ತಂತೂ ಬೇಗನೆ ಎಲ್ಲ ಕೆಲಸ ಮುಗಿದ್ಬಿಡ್ತು. ಯಾವ ಥರ ಇತ್ತು ನನ್ನ ಮಾರ್ನಿಂಗ್ ರೂಟೀನ್ ಅಂತ ಹೇಳಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನ ನೋಡ್ಕೊಂಬನ್ನಿ. ಹಾಯ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ. ಯಾವ ಥರ ಇರುತ್ತೆ ಅಂದರೆ ಯೂಶ್ವಲಿ ಎಲ್ಲರದ್ದು ಯಾವ ಥರ ಇರುತ್ತೆ ನನ್ನದು ಅದೇ ಥರನೇ ಇರುತ್ತೆ. ಬಟ್ ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಆಗುತ್ತೆ. ಒಂದೇ ಥರ ಡೇ ರೂಟೀನ್ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ನನ್ನ ಮಗಳು ಒಮ್ಮೊಮ್ಮೆ ಜಲ್ದಿ ಎದ್ದು ಬಿಡುತ್ತಾಳೆ, ಅವಳು ಎದ್ಲಂದರೆ ಯಾವ ಕೆಲಸನೂ ಆಗೋದಿಲ್ಲ. ಸೊ ಇವತ್ತು ಲೇಟಾಗಿ ಇನ್ನೂ ಎದ್ದಿಲ್ಲ, ಯಾಕಂದರೆ ನೈಟ್ ಲೇಟಾಗಿ ಮಲ್ಕೊಂಡಿದ್ದಾಳೆ. ಸೊ ಇನ್ನೂ ಅವಳು ಎದ್ದಿಲ್ಲ. ಸೊ ನಾನಿವತ್ತು 6 ಗಂಟೆಗೆ ಎದ್ದಿದ್ದೆ ಅಲ್ವಾ, ಸೊ ಜಲ್ದಿ ಎದ್ದು ಬೇಗನೆ ಎಲ್ಲ ಕೆಲಸ ಮಾಡಿಕೊಂಡು ಹೊಚ್ಚಲ ಪೂಜೆ ಮಾಡ್ತಾಯಿದ್ದೀನಿ. ಹೊಚ್ಚಲ ಪೂಜೆ ಮಾಡಿಕೊಂಡು ರಂಗೋಲಿ ಹಾಕ್ತೀನಿ. ಇದು ಹೊಚ್ಚಲ ಪೂಜೆ ಮಾಡಿ ರಂಗೋಲಿ ಹಾಕಲಿಲ್ಲ ಅಂತಂದರೆ ನನ್ನ ಡೇನೇ ಸ್ಟಾರ್ಟ್ ಆಗೋದಿಲ್ಲ. ಸೊ ಅದು ರೂಢಿ ಆಗಿಬಿಟ್ಟಿದೆ, ಈ ಥರ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ನನ್ನ ರೂಟೀನ್ ಯಾವ ಥರ ಇರುತ್ತೆ, ಎಲ್ಲರದ್ದು ಯಾವ ಥರ ಇರುತ್ತೆ ನನ್ನದು ಅದೇ ಥರನೇ ಇರುತ್ತೆ. ಬಟ್ ಟೈಮ್ ವೇರಿ ಆಗುತ್ತೆ ಅಷ್ಟೇ. ಅದಾದಮೇಲೆ ನಾನು ಬಾಂಡೆ ಎಲ್ಲ ಅಂದರೆ ಪಾತ್ರೆ ಎಲ್ಲ ನೈಟೇ ತಿಕ್ಕಿ ಮಲ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದರೆ ಬೆಳಿಗ್ಗೆ ಬೋರ್ ಅನಿಸುತ್ತೆ ಅವನ್ನೆಲ್ಲ ನೋಡಿ ತಿಕ್ಕಲಿಕ್ಕೆ. ಸೊ ಹಾಗಾಗಿ ನೈಟೇ ಎಲ್ಲ ಕೆಲಸ ಮುಗಿಸಿ ಮಾರ್ನಿಂಗ್ ಕಸ ಒಂದು ಇಟ್ಕೊಂಡಿರ್ತೀನಿ, ಅದನ್ನು ಮಾಡ್ತೀನಿ. ಅದಾದಮೇಲೆ ಯೂಶ್ವಲಿ ನಾನು ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿತೀನಿ. ಅದಾದಮೇಲೆ ಫಸ್ಟು ಎಲ್ಲ ಗ್ಯಾಸ್ ಒರೆಸ್ಕೊಂಡು ಗ್ಯಾಸ್ ಪೂಜೆ ಮಾಡಿ ಆಮೇಲೆ ಬಿಸಿನೀರು ಕಾಯಿಸ್ಕೊತೀನಿ. ಸೊ ಹೀಗೆಲ್ಲ ಮಾಡ್ತೀನಿ. ಬಿಸಿನೀರು ಕುಡಿದು ಆಮೇಲೆ ಚಹಾ ಮಾಡಲಿಕ್ಕೆ ಇಡ್ತೀನಿ. ಆಮೇಲೆ ನನ್ನ ಹಸ್ಬೆಂಡ್ ಹೇಳ್ತಾರೆ, ಅವರು ಬೆಳಿಗ್ಗೆ ಆಫೀಸ್ಗೆ ಹೋಗೋದು 8 ಗಂಟೆ ಇಲ್ಲಾಂದರೆ 8:30 ಹಿಂಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಟ್ರಾಫಿಕ್ ಇರೋ ಕಾರಣ ಜಲ್ದಿನೇ ಹೋಗ್ತಾರೆ ಅವರು. ಸೊ ಅವ್ರು ಹೋಗುವಷ್ಟಿಗೆ ನಾಷ್ಟ ಪ್ರಿಪೇರ್ ಮಾಡ್ತೀನಿ. ನಾಷ್ಟ ರೆಡಿ ಮಾಡಿ ಅವ್ರು ಹೋಗ್ತಾರೆ. ಸೊ ಬಟ್ ಇವತ್ತು ಲೇಟಾಗಿ ಹೋಗ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ಸೊ ಲೇಟಾಗಿ ಎಲ್ಲ ಮಾಡಿದ್ರಾಯ್ತು ಹಾಗಾಗಿ ಅಂದ್ಕೊಂಡು ಫಸ್ಟು ಟೀ ಮಾಡಲಿತ್ತೀನಿ. ಹಸ್ಬೆಂಡು ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗಿದ್ದಾರೆ. ನನ್ನ ಮಗಳು ಇನ್ನೂ ಎದ್ದಿಲ್ಲ, ಅವಳು ಎದ್ದಲ ಅಂತಂದರೆ ಅಂತಲೇ ಕೆಲಸ ಆಗೋದಿಲ್ಲ. ಸೊ ಈ ಥರ ಮಾರ್ನಿಂಗ್ ಈ ಥರ ಇರುತ್ತೆ. ಅದಾದಮೇಲೆ ಸ್ನಾನ ಗಿನ ಮಾಡ್ಕೊಂಬಂದು ಪೂಜೆ ಮಾಡ್ತೀನಿ. ಇವತ್ತು ಮಂಗಳವಾರ ಅಲ್ವಾ, ಕಳಶ ಪೂಜೆ ಮಾಡ್ತೀನಿ. ನೀರೆಲ್ಲ ತೆಗೆದು ಈ ಥರ ಪೂಜೆ ಮಾಡ್ತೀನಿ. ನಮ್ಮ ದೇವ್ರ ಮನೆ ಮೇಲೆ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ದೇವ್ರ ಮನೆ ಅಂತ ಸಪ್ರೇಟ್ ಏನೋ ಮಾಡೋಂಗಿದ್ದಿಲ್ಲಂತೆ. ಒಂದೊಂದು ಮನೆಯಲ್ಲಿ ಇರುತ್ತೆ. ಬಟ್ ನಾವಿರೋ ಮನೆಯಲ್ಲಿ ಸಪ್ರೇಟ್ ದೇವ್ರ ಮನೆ ಅಂತಿಲ್ಲ, ಹೀಗೆ ಮೇಲೆ ಈ ಥರ ದೇವ್ರ ಮನೆ ಥರ ಮಾಡಿದ್ದಾರೆ. ಈ ಥರ ಕಳಶ ಪೂಜೆ ಮಾಡ್ತೀನಿ ನಾನು ಮಂಗಳವಾರ ಶುಕ್ರವಾರ. ನಾನು ನಾಷ್ಟ ಇವತ್ತು ಸೂಸ್ಲಾ ಮಾಡಿದ್ದೆ. ಸೂಸ್ಲಾ ಅಂದರೆ ಉತ್ತರ ಕರ್ನಾಟಕದಲ್ಲಿ ಸೂಸ್ಲಾ ಅಂತಾರೆ, ಗಿರ್ಮಿಟ್ಟಿನೂ ಅಂತಾರೆ, ಇಲ್ಲ ಒಗ್ಗರಣೆ ಚುರುಮುರಿನೂ ಅಂತಾರೆ. ಈ ಥರ ನಾಷ್ಟ ಮಾಡಿದೆ. ನನ್ನ ಹಸ್ಬೆಂಡಿಗೆ ಕೊಟ್ಟು ನಾಷ್ಟ ಅವರು ಮಾಡಿದರು, ನಾನು ನಾಷ್ಟ ಮಾಡಿದೆ. ಆಮೇಲೆ ಸೊ ನೋಡಿದ್ರಿ ಅಲ್ವಾ, ಇದೇ ಥರ ಇರುತ್ತೆ ನನ್ನ ಮಾರ್ನಿಂಗ್ ರೂಟೀನು. ಸೊ
ಒಂದೇ ಥರ ಇರುತ್ತೆ. ಬಟ್ ಟೈಮ್ ವೇರಿ ಆಗ್ತಾ ಇರುತ್ತೆ. ಇದೇ ಟೈಮ್ಗೆ ಇದೇ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನನ್ನ ಮಗಳು ಇರೋ ಕಾರಣ ಅವಳು ಎದ್ಲಂದರೆ ಅವಳದೇ ಟಾಸ್ಕ್ ಆಗುತ್ತೆ. ಸೊ ನನ್ನ ಹಸ್ಬೆಂಡು ಲೇಟಾಗಿ ಹೋದ್ರು ಇವತ್ತು ಆಫೀಸ್ಗೆ. ಸೊ ಹಾಗಾಗಿ ನಾಷ್ಟ ಮಾಡಿ ಹೋದರು. ಅದಾದಮೇಲೆ ನನ್ನ ಮಗಳು ಎದ್ಲು. ಅವಳು ಎದ್ಲಲ್ವಾ, ಅವಳಿಗೆ ಹಾಲು ಮಾಡಿಕೊಟ್ಟು ಹಾಲು ಕುಡಿದ್ಲು. ಅದಾದಮೇಲೆ ಅವಳಿಗೆ ಟಿಫಿನ್ ಮಾಡಿದ್ದೆ. ಟಿಫಿನ್ ಅಂದರೆ ಅವಳಿಗೆ ಅವಲಕ್ಕಿನ ನೆನೆಸಿ ಡ್ರೈ ಫ್ರೂಟ್ಸನ್ನ ಓವರ್ನೈಟ್ ನೆನೆಸಿ ಅದನ್ನು ಗ್ರೈಂಡ್ ಮಾಡಿಕೊಡ್ತೇನೆ. ಆ ಥರ ವಾರದಲ್ಲಿ 2-3 ಸತಿ ಕೊಡೋದ್ರಿಂದ ಪಾಪುಗೆ ತುಂಬಾ ಒಳ್ಳೆಯದು. ಸೊ ಇದು ಯಾವ ಥರ ಮಾಡೋದಂಥೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ಕೊಡ್ತೀನಿ. ಮತ್ತು ಹೀಗೆ ಅವಳು ಎದ್ಲಂತಂದರೆ ಬರೀ ಅವಳದೇ ಟಾಸ್ಕ್ ಆಗಿಬಿಡುತ್ತೆ. ಮತ್ತು ಹೀಗೆ ನನ್ನ ಮಾರ್ನಿಂಗ್ ರೂಟೀನ್ ಬೆಳಗ್ಗಿಂದ ಈ ಥರ ನೈಟ್ ಮಟ್ಟನೂ ಇದೇ ಥರ ಇರುತ್ತೆ. ಅವಳು ಮಲ್ಕೊಂಡಾಗೆ ನನ್ನ ಕೆಲಸ ಆಗಬೇಕು. ಅವಳು ಎದ್ಲಂದರೆ ಬರೀ ಅವಳದೇ ಕೆಲಸ ಮಾಡಬೇಕು. ಹೀಗೆ ಆಗಿಬಿಡುತ್ತೆ. ಅದಾದಮೇಲೆ ಆಫ್ಟರ್ನೂನು ನಾನೊಬ್ಬಳೇ ಇರೋದ್ರಿಂದ ನಾನು ಯಾವ ಥರ ಲೈಟಾಗಿ ಏನಾದ್ರು ರೈಸ್ ಸಾಂಬಾರು ಈ ಥರ ಮಾಡಿಕೊಂಡು ಊಟ ಮಾಡ್ತೀನಿ. ನನ್ನ ಮಗಳಿಗೆ ಒಂದಿನ ಬೇರೆ ಬೇರೆ ಥರ ಒಂದೇ ಥರ ಅಡುಗೆ ಮಾಡ್ಕೊಳ್ಳೋದಿಲ್ಲ ಅವಳಿಗೆ. ಸೊ ಯಾಕಂದರೆ ಒಂದೇ ಥರ ತಿಂದು ಬೋರ್ ಅನಿಸುತ್ತೆ ಅವಕ್ಕೆ. ಯಾಕಂದರೆ ಟೇಸ್ಟ್ ಬೇರೆ ಬೇರೆ ಆದರೆ ಊಟ ಮಾಡ್ತವೆ. ಯಾಕಂದ್ರೆ ಸಣ್ಣ ಹುಡ್ರಲ್ವಾ. ಸೊ ಹಾಗಾಗಿ ಅವಳಿಗೆ ಇವತ್ತು ರಾಗಿ ಗಂಜಿ ಮಾಡಬೇಕು ಅಂದ್ಕೊಂಡೆ. ರಾಗಿ ಗಂಜಿ ಅಂದರೆ ರಾಗಿ ಮಾಲ್ಟ್. ಸೊ ಅದನ್ನೇ ಯಾವ ಥರ ಮಾಡೋದು ಅಂಥೇಳಿ ವಿಡಿಯೋ ಮಾಡಿದ್ದೀನಿ. ರಾಗಿ ಮಾಲ್ಟ್ ಕೊಡೋದ್ರಿಂದ ಯಾವುದೆಲ್ಲ ಬೆನಿಫಿಟ್ಸ್ ಇದೆ ಪಾಪುಗಳಿಗೆ ಅಂಥೇಳಿ. ಬಟ್ ಇದನ್ನ 6 ಮಂತ್ ಆದಮೇಲೆ ಕೊಡೋಕ್ಕೆ ಒಳ್ಳೆಯದು. ಅದು ಕೊಡೋದ್ರಿಂದ ಒಳ್ಳೆಯದು. ಯಾಕಂದ್ರೆ 6 ಮಂತ್ ಬಿಫೋರ್ ಎಲ್ಲ ಬ್ರೀಸ್ಟ್ ಮಿಲ್ಕ್ ಬಿಟ್ಟು ಯಾವುದೇ ಸಾಲಿಡ್ ಇಂಟ್ರೊಡ್ಯೂಸ್ ಮಾಡೋ ಹಾಗಿಲ್ಲ. 6 ಮಂತ್ ಆದಮೇಲೆ ಈ ಥರ ಫುಡ್ನ ಕೊಡೋಕು ಅಂತ ಹೋಗಬೇಕು. ಸೊ ನನ್ನ ಮಗಳು ಇವಾಗ 8 ಮಂತ್ ಮುಗಿದು 9 ಮಂತ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಹಂಗಾಗಿ ಅವಳಿಗೆ ರಾಗಿ ಗಂಜಿ ಯಾವ ಥರ ಕೊಡ್ತೀನಿ, ಹೆಂಗೆ ಮಾಡ್ತೀನಿ ಅನ್ನೋದು ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟ್ ಹೇಗೆ ಮಾಡೋದು ಅಂದರೆ 30 ml ನೀರು ತೊಗೋಬೇಕು. 30 ml ಮೆಜರ್ ಮಾಡೋಕ್ಕಾಗೋದಿಲ್ಲ ಅಂದರೆ ಟೀ ಕುಡಿಯೋ ಕಪ್ ಇರುತ್ತಲ್ವಾ, ಅದರಲ್ಲಿ ಅರ್ಧ ಲೋಟ ನೀರು ತೊಗೋಬೇಕು. ನನ್ನ ಮಗಳಿಗೆ ನಾನು ಆ ಥರ ಕೊಡ್ತೀನಿ. ನೀವು ಸ್ಟಾರ್ಟಿಂಗಿಗೆ ಕೊಡ್ಲಿತ್ತೀರಿ ಅಂದರೆ ನನ್ನ ಮಗಳು 8 ಮಂತ್ ಮುಗಿದು ಈಗ 9 ಮಂತ್ ಸ್ಟಾರ್ಟ್ ಆಗಿದೆ ಅಲ್ವಾ. ನಾನು ಅವಳಿಗೆ ಅರ್ಧ ಲೋಟ ನೀರು ಕೊಡ್ತೀನಿ. ಅರ್ಧ ಲೋಟ ಮೀನ್ಸ್ ಟೀ ಕುಡಿತೀವಲ್ವ ಅದ್ರದ್ದು ಅರ್ಧ ಲೋಟ. ಟೀ ಕುಡಿಯೋ ಕಪ್ಪಲ್ಲಿ ಅರ್ಧ ಲೋಟ ಅಷ್ಟು ನೀರು ತೊಗೋತೀನಿ. ಆ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕ್ತೀನಿ. ಸಾಮಾನ್ಯವಾಗಿ ಯಾರಾದರೂ ಉಪ್ಪಿಲ್ಲ ಅಂತಂದರೆ ಊಟನೇ ಮಾಡೋದಿಲ್ಲ. ನಾವಾದರೂ ಈ ಪಾಪುಗಳ ಸತಿಗೆ ಅವಕ್ಕೆ ಹೆಂಗೆ ಇದು ಅನಿಸ್ಬೇಕು, ಹೆಂಗೆ ತಿನ್ಬೇಕು ಅವು. ಸೊ ಹಾಗಾಗಿ ನಾನು ಸ್ವಲ್ಪನೇ ಉಪ್ಪು ಹಾಕ್ತೀನಿ. ಟೇಸ್ಟಿಗೆ ಅಂತಲ್ಲ, ಸ್ವಲ್ಪ ಉಪ್ಪು ಹಾಕ್ತೀನಿ ಮತ್ತು ತುಪ್ಪ ಹಾಕ್ತೀನಿ. ಸ್ವಲ್ಪ ಅರ್ಧ ಸ್ಪೂನ್ ಅಂತಲೇ ಅನ್ಬೋದು ತುಪ್ಪ ಹಾಕ್ತೀನಿ. ತುಪ್ಪ ನೀವು ಮನೆಯಲ್ಲೇ ತಯಾರಿಸಿದ್ದು ಆದರೆ ತುಂಬ ಒಳ್ಳೆಯದು. ಇಲ್ಲಂತೂ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಅಂಗಡಿಯಲ್ಲಿ GRB ತುಪ್ಪ ತಂದು ಯೂಸ್ ಮಾಡ್ತೀನಿ ನನ್ನ ಮಗಳಿಗೆ. ಸೊ ಈ ಥರ ಅದನ್ನು ತೊಗೊತೀನಿ ಕನ್ಸಿಸ್ಟೆನ್ಸಿ. ಬಟ್ ತುಪ್ಪ ನೀವು ಕುಕ್ ಮಾಡೋ ಮುಂದೆ ಅವರೇ ಹಾಕ್ಬೋದು, ಇಲ್ಲ ಅಥವಾ ಎಲ್ಲ ಕುಕ್ ಆಗಿದ್ಮೇಲೆ ಲಾಸ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೂ ನಡೀತೈತಿ. ನಾನು ಮಗಳಿಗೆ ಫಸ್ಟ್ ಕುಕ್ ಮಾಡುವಲ್ಲಿ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ತೀನಿ. ಈ ಥರ ಕುದಿಸ್ಬೇಕು. ಎಲ್ಲ ಹಾಕಿ ಈ ಥರ ಕುದಿಸ್ಬೇಕು. ಹಾಗೆ ಸ್ಟಿರ್ ಮಾಡ್ತಾನೇ ಇರಬೇಕು, ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಈ ಥರ ಮಾಡಿದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನನ್ನ ಮಗಳು 8 ಮಂತ್ ಮುಗಿದು 9 ಮಂತ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಈ ಥರ ಥಿಕ್ನೆಸ್ ಮೇಂಟೈನ್ ಮಾಡಿದ್ದೀನಿ. ಸೊ ಹಾಗಾಗಿ ಅವಳು ಅಗಿಬೇಕು ಅದನ್ನು. ಅಂದರೆ ಅಗಿದ್ರೆ ಸಾಲಿಡ್ ಇಂಟ್ರೊಡ್ಯೂಸ್ ಮಾಡ್ತೀವಲ್ವ. ಸೊ ಮುಂದೆನೂ ತಿನ್ನಲಿಕ್ಕೆ ಅವಳಿಗೆ ಹೆಲ್ಪ್ ಆಗಲಿ ಅಂತ ಈ ಥರ ಥಿಕ್ನೆಸ್ ಮೇಂಟೈನ್ ಮಾಡಿದ್ದೀನಿ. ಸೊ ನೋಡಿ, ನನ್ನ ಮಗಳು ತಿಂತಾ ಇದ್ದಾಳೆ. ಅವಳಿಗೆ ಇದು ಇಷ್ಟಪಟ್ಟು ತಿಂತಾಳೆ. ಇದಾದರೆ ಇದು ರಾಗಿಯಲ್ಲಿ ಇದನ್ನ ಕೊಡೋದ್ರಿಂದ ಪಾಪುಗೆ ತುಂಬಾ ಒಳ್ಳೆಯದು. ಯಾಕಂದರೆ ಇಟ್ ಕಂಟೇನ್ಸ್ ರಿಚ್ ಕಂಟೆಂಟ್ ಆಫ್ ವಿಟಮಿನ್ಸ್, ಐರನ್ ಮತ್ತು ಯಾವುದು ಫೈಬರ್, ಪ್ರೋಟೀನ್ಸ್ ಎಲ್ಲ ಇದೆ ಇದರಲ್ಲಿ. ಸೊ ಇಟ್ ಬೂಸ್ಟ್ ದಿ ಇಮ್ಯುನಿಟಿ ಪವರ್ ಅನ್ಬೋದು. ಮತ್ತು ಇಟ್ ಗ್ರೋತ್ ಡೆವಲಪ್ಮೆಂಟ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು 1 ಟೈಮ್ ಆದರೂ ಕೊಡಲೇಬೇಕು. ನಾನು ಒಂದು ದಿನ ಬಿಟ್ಟು ಒಂದು ದಿನ ಕೊಡ್ತೀನಿ. ಯಾಕಂತಂದರೆ ಡೈಲಿ ಅದೇ ಆದರೆ ಒಂದೇ ಥರ ಟೇಸ್ಟ್ ಅನಿಸುತ್ತೆ, ಅವು ಒಮ್ಮೊಮ್ಮೆ ತಿನ್ನೋದಿಲ್ಲ. ಸೊ ಹಾಗಾಗಿ ಒಂದು ದಿನ ಬಿಟ್ಟು ಒಂದು ದಿನ ಕೊಡೋದ್ರಿಂದ ಅವಕ್ಕೂ ತಿನ್ನಬೇಕು ಅನಿಸುತ್ತೆ. ರುಚಿ ಬೇರೆ ಬೇರೆ ಆದರೆ ತಿಂತವೆ ಅವು.
ಸೊ ಹಾಗಾಗಿ ವಾರದಲ್ಲಿ 2-3 ಸತಿ ಆದರೂ ಕೊಡಿರಿ, ಅಂದರೆ ತುಂಬಾ ಚಲೋ ರಾಗಿದು. ಸೊ ನೋಡಿದ್ರಿ ಅಲ್ವಾ, ಈ ಥರ ಮಾಡೋದು ಅದನ್ನು ರಾಗಿ ಗಂಜಿನ. ತಿಕ್ನೆಸ್ ಯಾವ ಥರ ಬೇಕೋ ಆ ಥರ ಮಾಡೋದು. ಸ್ಟಾರ್ಟಿಂಗ್ 6 ಮಂತ್ ಆದಮೇಲೆ ಸ್ಟಾರ್ಟ್ ಮಾಡಿದ್ರೆ ತಿಕ್ನೆಸ್ಸು ಭಾಳ ಪೂರ ತೆಳ್ಳಗೆ ಮಾಡಬೇಕು. ಅದನ್ನು ತೆಳ್ಳಗೆ ಮಾಡಿ ಇಂಟ್ರೊಡ್ಯೂಸ್ ಮಾಡ್ಕೊತ ಹೋಗಬೇಕು. ಬರ್ತಾ ಅಂದರೆ ಮಂತ್ ಹೆಂಗೆ ಜಾಸ್ತಿ ಜಾಸ್ತಿ ಆಕ್ಕೊತ ಹೋಗುತ್ತೆ, ತಿಕ್ನೆಸ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತ ಹೋಗಬೇಕು. ಯಾಕಂತಂದರೆ ಎಷ್ಟು ಅಗೀತಾರೆ ನೋಡಿ ಮುಂದೆ ಅವಕ್ಕೆ ಊಟ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾನು ನನ್ನ ಮಗಳಿಗೆ ಈ ಥರ ಕೊಡ್ತೀನಿ ರಾಗಿ ಗಂಜಿನ. ನಿಮಗೆ ಯಾವ ಥರ ಪಾಪು ಯಾವ ಥರ ತಿನ್ನುತ್ತೆ ನೋಡಿ ಆ ಥರ ಮಾಡಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಈ ಥರ ಎಲ್ಲ ಬೆನಿಫಿಟ್ಸ್ ಇದ್ದಾವೆ ರಾಗಿ ಗಂಜಿ ಮಾಡೋದ್ರಿಂದ. ನನ್ನ ಮಗಳಿಗೆ ಯಾವುದೇ ಥರ ಫುಡ್ ಕೊಡ್ತೀನಿ, ಯಾವುದೇ ಥರ ಟಿಫಿನ್ಗೆ ಯಾವ್ದು ಕೊಡ್ತೀನಿ, ಲಂಚ್ಗೆ ಯಾವ್ದು ಕೊಡ್ತೀನಿ, ದೆನ್ ನೈಟ್ ಯಾವ ಥರ ಫುಡ್ ಮಾಡಿ ಕೊಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ಮುಂದೆ ಬರೋದು ಬ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಇವತ್ತಿಗೆ ಇಷ್ಟು ಬ್ಲಾಗು. ನನ್ನ ಮಾರ್ನಿಂಗ್ ರೂಟೀನ್ನ ನೋಡಿದ್ರಲ್ಲ, ಇದೇ ಥರ ಇರುತ್ತೆ. ನನ್ನ ಮಗಳೇ ಮಲ್ಕೊಂಡಿದ್ರೆ ಅಷ್ಟೇ ನನ್ನ ಮಾರ್ನಿಂಗ್ ರೂಟೀನ್ ಜಲ್ದಿ ಆಗುತ್ತೆ, ಇಲ್ಲ ಅಂತಂದರೆ ಆಗೋದೇ ಇಲ್ಲ. ಸೊ ಹಾಗಾಗಿ ಅವಳು ಎದ್ಲಂತಂದರೆ ಬರೀ ಅವ್ಳದ್ದೇ ಟಾಸ್ಕ್ ಮಾಡಬೇಕು. ಅವಳಂತೂ ನನ್ನ ಕೈ ಬಿಡೋದೇ ಇಲ್ಲ. ಯಾಕಂದರೆ 8 ಮಂತ್ ಮುಗಿದು 9th ಮಂತ್ ಸ್ಟಾರ್ಟ್ ಆಗಿದೆ ಅಲ್ವಾ. ಅವಳಂತೂ ಒಂದು ಕಡೆ ಇದ್ದಲ್ಲಿ ಒಂದು ಕಡೆ ಹೇಳೋದಿಲ್ಲ, ಬರೀ ಅವಳನ್ನೇ ನೋಡಬೇಕು. ಇಲ್ಲ ಅಂತಂದರೆ ಎಲ್ಲಾರ ಹೋಗಿ ಏನಾರು ಹೇಳೋದು ಬಿಡ್ತಾಳೆ. ಸೊ ಹಾಗಾಗಿ ಬರೀ ಅವಳಿಂದನೇ ಇರಬೇಕಾಗುತ್ತೆ. ಸೊ ಇದೇ ಆಗಿಬಿಡುತ್ತೆ ಡೇ ಟು ಡೇ ನನ್ನದು. ಹಾಗಾಗಿ ಈ ಥರ ಇರುತ್ತೆ ನನ್ನ ಡೈಲಿ ರೂಟೀನ್. ಅದಾದಮೇಲೆ ನೈಟು ಈವ್ನಿಂಗ್ ಅನ್ನೋದಕ್ಕೆ ನನ್ನ ಹಸ್ಬೆಂಡ್ ಬರ್ತಾರೆ. ಅದಾದಮೇಲೆ ಟೀ ಕುಡಿತಾರೆ. ಟೀ ಕುಡಿದು ನೆಕ್ಸ್ಟು ಏನು ಬೇಕೋ ಅಡುಗೆ ಅವ್ರನ್ನ ಕೇಳಿ ಆ ಥರ ಅಡುಗೆ ಮಾಡಿ ಮಲ್ಕೊತೀವಿ. ಹೀಗೆ ಡೇ ರೂಟೀನ್ ಸ್ಟಾರ್ಟ್ ಆಗುತ್ತೆ. ನನ್ನ ಮಗಳು ಜಲ್ದಿ ಮಲ್ಕೊಂಡ್ಲು ಅಂತಂದರೆ ಎಲ್ಲ ಕರೆಕ್ಟ್ ಆಗುತ್ತೆ. ಲೇಟಾಗಿ ಮಲ್ಕೊಂಡ್ಲು ಅಂತಂದರೆ ಈ ಥರ ಆಗುತ್ತೆ, ಹೀಗೆಲ್ಲ ಆಗುತ್ತೆ. ಸೊ ಈ ಥರ ಇರುತ್ತೆ ನನ್ನ ಡೈಲಿ ರೂಟೀನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರೋ ವಿಡಿಯೋಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂದ್ಕೋತೀನಿ. ಯಾಕಂತಂದರೆ ಯಾವ್ಯಾವ ಕಂಟೆಂಟ್ಸ್ ಮಾಡ್ತೀನಿ ಅನ್ನೋದು ಮುಂದೆ ಬರೋ ವೀಡಿಯೋಸಲ್ಲೇ ಗೊತ್ತಾಗುತ್ತೆ. ಎಲ್ಲ ಯೂಸ್ಫುಲ್ ವಿಡಿಯೋಸು ಅಂದ್ಕೋತೀನಿ. ಯಾಕಂತಂದರೆ ನಾರ್ಮಲ್ ಡೈಲಿ ರೂಟೀನ್ ಅಂತಂದರೆ ಯೂಶ್ವಲಿ ಇದೇ ಡೈಲಿ ರೂಟೀನ್ ಆಗಿಬಿಡುತ್ತೆ. ಇದು ಬಿಟ್ಟು ಹೊಸದಾಗಿ ಏನು ತರ್ಬೋದು, ಏನು ಮಾಡ್ಬೋದು ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಬಟ್ ನನ್ನ ವಿಡಿಯೋಸಲ್ಲಿ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತೂ ಸಿಕ್ಕೇ ಸಿಗುತ್ತೆ ರಿಲೇಟೆಡ್ ಟು ಮೈ ಬೇಬೀಸ್. ನನ್ನ ಪಾಪುಗೆ ಏನು ತಗೊಡ್ತೀನಿ ಅನ್ನೋದು ನನ್ನ ವಿಡಿಯೋಸಲ್ಲಿ ಹೇಳ್ತೀನಿ. ಅದರಲ್ಲಿಂದ ಏನು ಉಪಯೋಗ, ನನ್ನ ಪಾಪುಗೆ ಏನು ಥಿಂಗ್ಸ್ನ ಯೂಸ್ ಮಾಡ್ತೀನಿ, ನಾನು ಯಾವ್ಯಾವ ಥರ ಕೊಡ್ತೀನಿ, ಮೆಡಿಸಿನ್ ಆಯಿತು ಯಾವುದು ಥರ ಏನೇನು ಯೂಸ್ ಮಾಡ್ತೀನಿ ಅನ್ನೋದು ಅದನ್ನೊಂದು ಬ್ಲಾಗ್ ಮಾಡ್ತೀನಿ. ಅದು ನ್ಯೂ ಮಾಮ್ ಆದವ್ರಿಗೆ ತುಂಬಾ ಹೆಲ್ಪ್ ಆಗ್ಬೋದು ಅಂದ್ಕೋತೀನಿ. ಸೊ ನನಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ನೋಡು ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ನಾನು ನನ್ನ ಪಾಪುಗೆ ಏನೇ ಕೊಟ್ಟರು ನಾನು ಡಾಕ್ಟ್ರದ್ದು ಪ್ರಿಸ್ಕ್ರೈಬ್ ಮಾಡಿಕೊಂಡು ನಾನು ಡಾಕ್ಟ್ರ್ ಕಡೆ ರೆಕಮೆಂಡ್ ಮಾಡಿಕೊಂಡು ಕೇಳ್ಕೊಂಡಿರ್ತೀನಿ. ಸೊ ನಿಮ್ಮದು ಯಾವ್ದು ಡಾಕ್ಟ್ರ್ ಇರ್ತಾರೆ ನೋಡಿ ಅವ್ರನ್ನ ಕೇಳ್ಕೊಂಡು ಮಾಡೋದ್ರಿಂದ ಇನ್ನೂ ತುಂಬಾ ಒಳ್ಳೆಯದು. ಯಾಕಂತಂದರೆ ಯಾರ್ಯಾರೋ ಏನೇನು ಹೇಳ್ತಾರೆ ಅಂತ ಕೇಳಿ ಮಾಡೋದ್ರಿಂದ ನಮ್ಮ ಪಾಪು ಹೇಗಿದೆ ಅಂತ ಗೊತ್ತಾಗೋದಿಲ್ಲ. ನಮ್ಮ ಪಾಪುಗೆ ಏನು ಬೇಕು ಅನ್ನೋದು ತಾಯಿಗಳಿಗೆ ಆದವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಫಸ್ಟು ನೀವು ಡಾಕ್ಟ್ರನ್ನ ಕೇಳಿ ಅವ್ರು ಯಾವ ಥರ ಕೊಡಬೇಕಂತ ನೋಡಿ ಆ ಥರ ಕೊಡಿ. ನನ್ನ ಮಗಳಿಗೆ ನಾನು ನಮ್ಮ ಡಾಕ್ಟ್ರ್ ಕೇಳೇ ಕೊಟ್ಟಿದ್ದು. ಸೊ ಹಾಗಾಗಿ ನನ್ನ ಮಗಳಿಗೆ ಈ ಥರ ಕೊಡ್ಕೊತ ಹೊಂಟಿದ್ದೀನಿ. ನನ್ನ ಮಗಳು ಮೊದಲಿಗೆ ಹೆಂಗೆ ವೇಟ್ ಇದ್ಲೋ ಅದಕ್ಕಿಂತ ಈಗಂತೂ ಇಂಪ್ರೂವ್ ಆಗಿದ್ದಾಳೆ. ಸೊ ನಾನು ಈ ಥರ ಮಾಡ್ತೀನಿ. ನನ್ನ ಡೈಲಿ ರೂಟೀನು ಪದೇ ಇದ್ದೇ ಮಾಡಿದರೆ ಬೋರ್ ಆಗುತ್ತೆ. ಸೊ ಇವತ್ತಿಗೆ ನನ್ನ ಡೈಲಿ ರೂಟೀನ್ ಈ ಥರ ಇರುತ್ತೆ ಅಂತ ಅಷ್ಟೇ ಹೇಳ್ತೀನಿ. ನೆಕ್ಸ್ಟ್ ಬರೋ ಬ್ಲಾಗ್ಸಲ್ಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿಂದ ಒಂದಿಷ್ಟು ಮಂದಿಗೆ ಹೆಲ್ಪ್ ಆಗ್ಬೋದು ಅಂದ್ಕೋತೀನಿ. ಸೊ ಥ್ಯಾಂಕ್ ಯು. ನನ್ನ ಈ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಬಾಯ್.